ಇನ್ನು ಧರ್ಮದ್ರೋಹಿ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ. ಇಂಟ್ರೆಸ್ಟಿಂಗ್. ರಾಜ್ಯ ಮಾನವ ಹಕ್ಕುಗಳ ಆಯೋಗದಿಂದ ದೂರು ದಾಖಲಾಗಿದೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದಿಂದ ದೂರು ದಾಖಲಾಗಿದೆ. ದೂರು ದಾಖಲಿಸಿಕೊಂಡು ರಾಜ್ಯ ಮಾನವ ಹಕ್ಕುಗಳ ಆಯೋಗ ರೌಡಿ ಶೀಟರ್ ಮಾನವ ಹಕ್ಕು ಆಯೋಗದ ಅಧಿಕಾರಿ ಎಂದಿದ್ರು. ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಂತ ಮಟ್ಟಣ್ಣನವರಿಗೆ ಇದೀಗ ಸಂಕಷ್ಟ ಆಗಿದೆ. ಯಾವನೋ ಒಬ್ಬ ರೌಡಿ ಶೀಟರ್ ಅನ್ನ ಕರ್ಕೊಂಡು ಬಂದು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವಾಗ ನೋಡ್ರಿ ನಮ್ಮ ಪಕ್ಕದಲ್ಲಿ ಮಾನವ ಹಕ್ಕು ಆಯೋಗದ ಅಧಿಕಾರಿ ಕೂಡ ಇದ್ದಾರೆ ಅಂತ ತೋರಿಸಿದ್ರು. ಏನೋ ಆ ವ್ಯಕ್ತಿಯನ್ನ ಯಾರು ಅಂತ ಮಾನವ ಹಕ್ಕು ಆಯೋಗದವ್ರು ನೋಡುವಾಗ ಅಯ್ಯೋ ಈ ವ್ಯಕ್ತಿ ನಮ್ಮಲ್ಲಿ ಕೆಲಸನೇ ಮಾಡ್ತಾ ಇಲ್ವಲ್ಲ, ಮತ್ತೆ ನೋಡಿದ್ರೆ ಆತವರು ರೌಡಿ ಶೀಟರ್. ಸೊ ಇದೇ ಕಾರಣಕ್ಕಾಗಿ ಮಾನವ ಆಯೋಗ ಇದೀಗ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ವೆಂಕಟೇಶ್, ನಮ್ಮ ಪ್ರತಿನಿಧಿ ವೆಂಕಟೇಶ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಯಾವುದೋ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು, ಒಬ್ಬ ರೌಡಿ ಶೀಟರ್ನ ಕರ್ಕೊಂಡು ಬಂದು ಮಾಧ್ಯಮದವರಿಗೆ ಹೆದರ್ಸಕ್ಕೆ ಹೋದ್ರು ಇವರು. ನೋಡಿ ನಮ್ಮ ಜೊತೆಯಲ್ಲಿ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ. ಇದೀಗ ಮಾನವ ಹಕ್ಕು ಆಯೋಗ ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ಯಾ ಅಂತ ವೆಂಕಟೇಶ್? ಹೌದು ಕಾರ್ತಿಕ್, ಒಂದಲ್ಲ ಒಂದು ಏನು ಈತ ಸುಳ್ಳನ್ನ ಹೇಳ್ತಾ ನಾನು ಹೋರಾಟಗಾರ ಅಂತ ಹೇಳಿ ಸಮಾಜದ ದಿಕ್ಕನ್ನ ಬದಲಿಸುವಂತಹ ನಿಟ್ಟಿನಲ್ಲಿ ಕೂಡ ಈತ ಮುಂದಾಗಿದ್ದ. ಈ ಘಟನೆಗೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳ ಹಿಂದೆ ಕೂಡ SIT ಅಧಿಕಾರಿಗಳು ಒಂದು ತನಿಖೆಗೆ ಬರುವಂತೆ ಈತನಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಅನ್ನ ಪಡೆದಂತಹ ವೇಳೆಯಲ್ಲಿ ಈತ ಹಾಜರಾಗ್ತಾನೆ. ಅಲ್ಲಿಗೆ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡುವಂತಹ ವೇಳೆಯಲ್ಲಿ ಒಂದು ಪಕ್ಕದಲ್ಲಿ ಒಬ್ಬ ರೌಡಿ ಶೀಟರ್ನ ಕೂರಿಸಿಕೊಂಡು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ನಮ್ಗೆ ಬಂದಿದ್ದಾರೆ, ಅವರು ಕೂಡ ನಮ್ಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳುವ ಮೂಲಕ ಎಡವಟ್ಟನ್ನ ಮಾಡ್ಕೊಂಡಿದ್ರು. ಅದರ ನಂತರ 2-3 ದಿನಗಳ ಬಳಿಕ ಆತನ ಒಂದು ರೌಡಿ ಶೀಟರ್ ಅನ್ನೋದು ಕೂಡ ಗೊತ್ತಾಗಿತ್ತು. ಪೊಲೀಸ್ ಇಲಾಖೆ ಕೂಡ ತನಿಖೆ ಮಾಡುವಂತಹ ವೇಳೆಯಲ್ಲಿ ಈತ ರೌಡಿ ಶೀಟರ್ ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು. ಯಾಕಂದ್ರೆ ರೌಡಿ ಪೆರೇಡ್ಗೆ ಕರೆದಂತ ವೇಳೆಯಲ್ಲಿ ಕೂಡ ಆತ ಹಾಜರಾಗಿದ್ದ. ಆ ಒಂದು ವಿಡಿಯೋ ಕ್ಲಿಪ್ ಗಳನ್ನ ನೋಡಿದ ನಂತರ ಕೂಡ ಆತ ರೌಡಿ ಶೀಟರ್ ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಈಗ ಮಾನವ ಹಕ್ಕುಗಳ ಆಯೋಗ ಕೂಡ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡು ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಅಲ್ಲದೆ ಈತ ಏನು ಒಂದು ರೌಡಿ ಶೀಟರ್ ಆಗಿದ್ದು, ಈತ ಪ್ರೆಸೆಂಟ್ ಆಕ್ಟಿವ್ ರೌಡಿ ಶೀಟರ್ ಆಗಿದ್ದಾನೆ. ಜೊತೆಗೆ ಒಂದು NGO ಅನ್ನು ಕೂಡ ನಡೆಸ್ತಾ ಇರುವಂತದ್ದು. ಆದ್ರೂ ಕೂಡ ಇಂತಹ ಒಂದು ಪ್ರಕರಣಗಳಲ್ಲಿ ಈತ ಬಂದು ಭಾಗಿಯಾಗ್ತಾ ಇರುವಂತದ್ದನ್ನ ನೋಡ್ತಾ ಇದ್ರೆ ಇನ್ನೊಂದು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇರುವಂತಹವ್ರನ್ನು ಕರ್ಕೊಂಡ್ ಬಂದು ಮತ್ತಷ್ಟು ಪ್ರವೋಕ್ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಕೂಡ ಈ ಮಟ್ಟಣ್ಣನವರು ಮುಂದಾಗಿದ್ರು ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇರುವಂತದ್ದು. ಹಾಗಾಗಿ ಈತನ ಒಂದು ಹಿನ್ನೆಲೆಯನ್ನು ಕೂಡ ಈಗ ಸದ್ಯಕ್ಕೆ ಎದುರ್ತಾ ಇದ್ದಾರೆ. ಆತ ಆಕ್ಟಿವ್ ರೌಡಿ ಶೀಟರ್ ಆಗಿರುವಂತಹದ್ದು ನೋಡ್ಬೇಕಾಗುತ್ತೆ. ಅಂದ್ರೆ ಈತನ ವಿರುದ್ಧ ಇನ್ನು ರೌಡಿ ಶೀಟರ್ ಕೂಡ ಕ್ಯಾನ್ಸಲ್ ಆಗ್ಲಿಲ್ಲ. NGO ನಡೆಸ್ಕೊಂಡು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಈಗ ಮಾನವ ಹಕ್ಕುಗಳ ಆಯೋಗ ಒಂದು ದೂರನ್ನ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಕಾರ್ತಿಕ್, ಎಸ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.